ಜೂನ್ 3ರ ಸಂಜೆ 5:15 ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡಲಿದ್ದಾರೆ. ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ ಈ ಸಮಾರಂಭ. ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಡಿಕೆ ಶಿವಕುಮಾರ್. ಶತಾಯ ಗತಾಯ ಪ್ರಯತ್ನ ಮತ್ತು ಪ್ರಾರ್ಥನೆಯ ಮೂಲಕ ಗೆದ್ದು ಬೀಗಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆ 8 ರಿಂದ 10 ಹಿರಿಯ ಸಚಿವರು ಪ್ರಮಾಣವನ್ನ ಸ್ವೀಕರಿಸುವ ಸಾಧ್ಯತೆ ಇದೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ತದನಂತರ ಮಾಡಬಹುದು. ಆದರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ 8 ರಿಂದ 10 ಮಂದಿ ಹಿರಿಯ ಶಾಸಕರುಗಳು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಾಧ್ಯತೆ ಇದೆ. ಸಿಎಂ ಆಗಿ ಜೂನ್ 3 ಬುಧವಾರ ಸಂಜೆ 5:15 ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಮುಗಿದಿದೆ. ಸಭೆಯಲ್ಲಿ ಸಿಎಲ್ಪಿ ಲೀಡರ್ ಆಗಿ ಸಿದ್ದರಾಮಯ್ಯನವರು ರಿಸೈನ್ ಮಾಡಿದ್ದಾರೆ. ತದನಂತರ ಡಿಕೆ ಶಿವಕುಮಾರ್ ಸಿಎಲ್ಪಿ ಲೀಡರ್ ಆಗಿ ಆಯ್ಕೆಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಮಾತ್ರ ಬಾಕಿ ಇರುವುದು. ಈಗ ಡಿಕೆ ನಿಯೋಗ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ಮತ್ತು ಸರ್ಕಾರ ರಚನೆಗೆ ಅಧಿಕೃತವಾಗಿ ಹಕ್ಕನ್ನು ಮಂಡಿಸಲಾಗುತ್ತೆ. ಅದಾದ ನಂತರ ಬುಧವಾರ ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಇದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಲಾಂಗ್ ಟರ್ಮ್ ಉಳಿಯಲ್ಲ ಅದು ಅಂತ ಡಿಕೆ ಶಿವಕುಮಾರ್ ಅವರ ಜ್ಯೋತಿಷಿ ಆರಾಧ್ಯ ಅವರು ಅವ್ರಿಗೆ ಹೇಳಿರೋದ್ರಿಂದ ಮತ್ತು ತೈಲ ಬೆಲೆ ಏರಿಕೆ ಇರೋದ್ರಿಂದ ಬೇರೆ ಬೇರೆ ಸಮಸ್ಯೆಗಳಿರೋದ್ರಿಂದ ಕಂಠೀರವ ಸ್ಟೇಡಿಯಂ ಆಪ್ಷನ್ ಅನ್ನು ಕೂಡ ಬಿಟ್ಟು ಲೋಕಭವನದ ಗಾಜಿನ ಮನೆಯಲ್ಲಿ ಗ್ಲಾಸ್ ಹೌಸ್ನಲ್ಲಿ ಈ ಕಾರ್ಯಕ್ರಮವನ್ನ ನೆರವೇರಿಸಲಾಗುತ್ತೆ. ಈ ಕಾರ್ಯಕ್ರಮ ನಡೆಯುತ್ತೆ. ಡಿಕೆ ಜೊತೆಗೆ 8 ರಿಂದ 10 ಹಿರಿಯ ಸಚಿವರು ಅವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇದ್ದಂತಹ ಕೆಲವು ಹಿರಿಯ ಶಾಸಕರುಗಳು ಇದರಲ್ಲೂ ಕೂಡ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 20 ಮಂದಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿದ್ದಂತಹ ಸಚಿವರನ್ನ ಕೈ ಬಿಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ ಮತ್ತು ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಲಾಬಿ ಕೂಡ ನಡೀತಾ ಇದೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಸಾಕಷ್ಟು ಡೆವಲಪ್ಮೆಂಟ್ ಆಯ್ತು. ಕಡೆಗೂ ಸಿಎಲ್ಪಿ ಲೀಡರ್ನ ಆಯ್ಕೆ ಮಾಡಾಗಿದೆ. ಸದ್ಯ ಏನ್ ಡೆವಲಪ್ಮೆಂಟ್ ನಡೀತಾ ಇದೆ ಅಲ್ಲಿ ವಿಧಾನಸೌಧದಲ್ಲಿ? ಪ್ರಮುಖವಾಗಿ ಸಿಎಲ್ಪಿ ನಾಯಕರಾಗಿ ಡಿಕೆ ಶಿವಕುಮಾರ್ ಅವರನ್ನ ಸನ್ಮಾನ ಆಯ್ಕೆ ಮಾಡಲಾಗಿರ್ತಕ್ಕಂಥ ಪ್ರಮುಖವಾಗಿ ಇವತ್ತು ಸಿಎಲ್ಪಿ ಸಭೆಯಲ್ಲಿ 3 ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿದೆ. ಒಂದು, ಪ್ರಮುಖವಾಗಿ ಸಿದ್ದರಾಮಯ್ಯನವರು ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಒಂದು ಪ್ರಸ್ತಾವ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ಪರಮೇಶ್ವರ್ ಕೂಡ ಅನುಮೋದನೆಯನ್ನ ನೀಡಿರ್ತಕ್ಕಂಥದ್ದು. ಜೊತೆಗೆ ಎಲ್ಲಾ ಶಾಸಕರು ಕೈಗೆತ್ತುವ ಮೂಲಕ ನೂತನ ಸಿಎಲ್ಪಿ ನಾಯಕರಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು. ಇದಕ್ಕೂ ಮುನ್ನ ಪ್ರಮುಖವಾಗಿ ಏನೊಂದು ಸಭೆಯಲ್ಲಿ ನಿರ್ಣಯನ ತೆಗೆದುಕೊಳ್ಳಲಾಗಿದೆ. ಅದೇ ಹೈಕಮಾಂಡ್ ಗಮನಕ್ಕೆ ತರಲಾಯಿತು. ಹೈಕಮಾಂಡ್ ನಾಯಕರು ಕೂಡ ಅದಕ್ಕೆ ಒಪ್ಪಿಗೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಮುಖವಾಗಿ ಡಿಕೆ ಶಿವಕುಮಾರ್ ನಂತರ ಪರಮೇಶ್ವರ್ ಅದಕ್ಕೆ ಅನುಮೋದನೆಯನ್ನ ಕೊಡ್ತಾರೆ. ತದನಂತರ ಡಿಕೆ ಶಿವಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾರೆ. ಜೊತೆಗೆ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಬಗ್ಗೆ ಕೂಡ ಅವರು ಸಭೆಯಲ್ಲಿ ಕಾರ್ಯನ ವ್ಯಕ್ತಪಡಿಸಿ ನಿರ್ಣಯನ ಮಂಡನೆ ಮಾಡಿರ್ತಕ್ಕಂಥದ್ದು. ಆನಂದ್, ಇದೀಗ ಲೋಕಭವನಕ್ಕೆ ಅವರ ನಿಯೋಗ ತೆರಳುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾರ್ಯಾರು ಹೋಗ್ತಾ ಇದ್ದಾರೆ ಲೋಕಭವನಕ್ಕೆ ಡಿಕೆ ಜೊತೆ? ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಪರಮೇಶ್ವರ್ ಅವರು, ಸಿದ್ದರಾಮಯ್ಯನವರು, ಹಾಗೆ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ, ಕೆ.ಜೆ. ಜಾರ್ಜ್ ಸೇರಿದಂತೆ ಅವರ ಬೆಂಬಲಿಗರೆಲ್ಲರೂ ಕೂಡ ಸಾಧಿಸಬೇಕಾದ ಸಾಧ್ಯತೆ ಇದೆ. ಸುಮಾರು 15 ಮಂದಿ ಲೋಕಭವನಕ್ಕೆ ಹೋಗೋದಕ್ಕೆ ತೀರ್ಮಾನವನ್ನ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಜೊತೆಗೆ 15 ಜನಕ್ಕೆ ರಾಜಭವನಕ್ಕೆ ಪ್ರವೇಶಕ್ಕೂ ಕೂಡ ಅನುಮತಿಯನ್ನ ನೀಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ಸಿಎಲ್ಪಿ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಆ ನಿರ್ಣಯದ ಪ್ರಕಾರ ಸರ್ಕಾರ ರಚನೆಗೆ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲರ ಬಳಿ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ. ಹೀಗಾಗಿ 3ನೇ ತಾರೀಕು ಗೋಧೂಳಿ ಮುಟ್ಟದಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನಕ್ಕೆ ಸಮಯ ನಿಗದಿಯಾಗಿದೆ. ಅದೇ ಸಮಯಕ್ಕೆ ರಾಜ್ಯಪಾಲರ ಒಂದು ಸಮಯವನ್ನು ಕೂಡ ಕೇಳ್ತಾರೆ. ತದನಂತರ ರಾಜ್ಯಪಾಲರ ಒಂದು ಅನುಮತಿ ಮೇರೆಗೆ ಜೂನ್ 3ನೇ ತಾರೀಕು ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಆಗ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಸಾಕಷ್ಟು ಹೈಡ್ರಾಮಾಗಳ ನಂತರ ಮತ್ತು ಸಾಕಷ್ಟು ಪಟ್ಟು ಹಿಡಿದಿದ್ರು ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅಂತ ಹೇಳಿ ಪದೇ ಪದೇ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದು ಮತ್ತು ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸಾಕಷ್ಟು ಕೊಟ್ಟಿರೋ ಮಾತಿನ ಬಗ್ಗೆ, ಕೊಟ್ಟ ಮಾತಿನಂತೆ ನಡೆಯೋದ್ರ ಬಗ್ಗೆ ಒತ್ತಿ ಒತ್ತಿ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇದ್ರು. ಹೈಕಮಾಂಡ್ ರಾಜೀನಾಮೆ ಕೊಡು ಅಂದರೆ ಕೊಡ್ತೀನಿ ಅಂತ ಹೇಳ್ತಿದ್ದಂಥ ಸಿದ್ದರಾಮಯ್ಯ ಅದೇ ರೀತಿ ಮಾಡಿದ್ರು. ಸೊ ಕಡೆಗೂ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಬುಧವಾರ
ಸಂಜೆ 5:15 ಲೋಕಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಅವತ್ತು ಸುಮಾರು 8 ರಿಂದ 10 ಹಿರಿಯ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಾಧ್ಯತೆ ಕೂಡ ಇದೆ. ಡಿ.ಕೆ. ಶಿವಕುಮಾರ್ ಅವರನ್ನ CLP ನಾಯಕನಾಗಿ ಆಯ್ಕೆ ಮಾಡಿದ್ದಾರೆ. ಆದರೆ ಸೋ ಮೆನಿ ಲಾಟ್ ಆಫ್ ಚಾಲೆಂಜಸ್ ಡಿ.ಕೆ. ಶಿವಕುಮಾರ್ ಅವರ ಎದುರುಗಡೆ ಬೇಕಾದಷ್ಟು ಚಾಲೆಂಜ್ಗಳಿದೆ. ಡಿ.ಕೆ. ಶಿವಕುಮಾರ್ ಒಂದ್ಸಲ CM ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಕಡೆಗೆ ಈಗ CM ಆಗುವಂಥ ಅದೃಷ್ಟ ಅವರ ಪಾಲಿಗೆ ಒಲ್ದು ಬಂದಿದೆ. CM ಆಗಿ ಪ್ರಮಾಣ ವಚನವನ್ನ ಬುಧವಾರ ಅವರು ಸ್ವೀಕಾರ ಮಾಡ್ತಾರೆ. ಕರ್ನಾಟಕದ ನೂತನ CM ಆಗಿರ್ತಾರೆ ಇನ್ಮೇಲೆ ಡಿ.ಕೆ. ಶಿವಕುಮಾರ್. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 3 ನಿರ್ಣಯಗಳನ್ನ ಹೇಳಲಾಯಿತು. ಒಂದು, CLP ನಾಯಕರ ಆಯ್ಕೆಯನ್ನ ಹೈಕಮಾಂಡ್ಗೆ ವಹಿಸೋದು. ಸಿದ್ದರಾಮಯ್ಯ ಅವರ ನಿರ್ಣಯಕ್ಕೆ ಪರಮೇಶ್ವರ್ ಅನುಮೋದನೆಯನ್ನ ಕೊಟ್ಟರು. ಎರಡನೇದು, ನೂತನ CLP ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಆಯ್ಕೆ. ಇದಕ್ಕೆ ಸಿದ್ದರಾಮಯ್ಯ ಅವರ ಪ್ರಸ್ತಾಪಕ್ಕೆ ಪರಮೇಶ್ವರ್ ಅನುಮೋದನೆಯನ್ನ ಕೊಟ್ಟರು. ಎಲ್ಲ ಶಾಸಕರಿಂದ ಕೈ ಎತ್ತುವ ಮೂಲಕ ನಿರ್ಣಯವನ್ನ ಅಂಗೀಕಾರ ಮಾಡಲಾಯಿತು. ಇನ್ನು ಮೂರನೇದು, ಸಿದ್ದರಾಮಯ್ಯ ಅವರ ಸೇವೆ ಮತ್ತು ನಾಯಕತ್ವವನ್ನ ಶ್ಲಾಘಿಸುವಂತ ನಿರ್ಣಯ. ಡಿಕೆಶಿ ಮಂಡಿಸಿದ ನಿರ್ಣಯಕ್ಕೆ ಎಲ್ಲ ಶಾಸಕರಿಂದ ಅನುಮೋದನೆಯನ್ನ ಪಡ್ಕೊಳ್ಳಾಯಿತು. ಎಲ್ಲ ಶಾಸಕರು ಅನುಮೋದನೆ ಕೊಟ್ಟರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 3 ನಿರ್ಣಯಗಳನ್ನ ಮಾಡಲಾಗಿತ್ತು. ಒಂದನೇದು, CLP ನಾಯಕನ ಆಯ್ಕೆಯನ್ನ ಹೈಕಮಾಂಡ್ಗೆ ವಹಿಸೋದು. ಅದಕ್ಕೆ ಪರಮೇಶ್ವರ್ ಅನುಮೋದನೆ ಕೊಡ್ತಾರೆ. ಎರಡನೇದು, ಡಿ.ಕೆ. ಶಿವಕುಮಾರ್ ಅವರನ್ನ CLPಯ ನೂತನ ನಾಯಕನಾಗಿ ಆಯ್ಕೆ ಮಾಡೋದು. ಸಿದ್ದರಾಮಯ್ಯ ಅವರ ಆ ನಿರ್ಣಯವನ್ನ ಪ್ರಸ್ತಾಪಿಸ್ತಾರೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಆಯ್ಕೆ ಮಾಡುವಂತ ವಿಚಾರಕ್ಕೆ ಪರಮೇಶ್ವರ್ ಅನುಮೋದನೆ ಕೊಡ್ತಾರೆ. ಸಿದ್ದರಾಮಯ್ಯ ಅವರ ಸೇವೆಯನ್ನ ನೆನಪಿಸಿಕೊಂಡು ಅದನ್ನ ಶ್ಲಾಘನೆ ಮಾಡುವಂತ ವಿಚಾರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪಿಸ್ತಾರೆ. ಅದಕ್ಕೆ ಎಲ್ಲ ಶಾಸಕರು ಕೂಡ ಅನುಮೋದನೆಯನ್ನ ನೀಡ್ತಾರೆ.